ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಡಾಕ್ಟರ್ ನಾರ್ಬರ್ಟ್ ಡಿಸೋಜಾ. ಇವರ ಜನನ 1937 ಜೂನ್ 6. ತಂದೆ ಎಫ್.ಪಿ. ಡಿಸೋಜಾ ಅವರು, ತಾಯಿ ರುಪಿನಾ ಡಿಸೋಜಾ ಅವರು. ಇವರ ಸಾಹಿತ್ಯ ಸೇವೆ. ಇವರು 37 ಕಾದಂಬರಿಗಳನ್ನು ಬರೆದಿದ್ದಾರೆ, 4 ನಾಟಕಗಳು, 28 ಮಕ್ಕಳ ಕೃತಿ ಹಾಗೂ 100 ಕಥೆಗಳನ್ನು ಬರೆದಿದ್ದಾರೆ. ನಂತರ ಇವರ ಕಾದಂಬರಿಗಳು ಹೀಗಿವೆ: ಕಾಡಿನ ಬೆಂಕಿ ಹಾಗೂ ದ್ವೀಪ ಇವೆರಡು ಚಲನಚಿತ್ರಗಳಾಗಿವೆ ಹಾಗೂ ಇದು ರಜತ ಕಮಲ ಹಾಗೂ ಸ್ವರ್ಣಕಮಲ ಪ್ರಶಸ್ತಿಗಳನ್ನು ಸಹ ಪಡೆದಿವೆ. ನಂತರ ಮುಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ 2011 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರಕಿದೆ. ನಂತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ದೊರಕಿದ್ದು ಇವರು 2014 ಮಡಿಕೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಂತರ ಪದಗಳ ಅರ್ಥ. 1. ಹಾಡ್ಗತೆ, ಹಾಡು ಸೇರಿರುವ ಕತೆ. ಹಾಡ್ಗತೆ ಅಂದರೆ ಹಾಡು ಸೇರಿರುವ ಕತೆ. 2. ತರಾವರಿ, ವಿಧ ವಿಧವಾದ. ತರಾವರಿ ವಿಧ ವಿಧವಾದ. ಭೀತಿ, ಭೀತಿ ಅಂದರೆ ಭಯ, ಹೆದರಿಕೆ. ಪ್ರಾಣಿಗಿಂಡಿ, ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ. ಅಂಗಳ, ಅಂಗಣ ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು. ನಂತರ ಸಾಂತ್ವನ, ಸಮಾಧಾನ, ಸಂತೈಸುವಿಕೆ, ಸಂತೈಸುವಿಕೆಯ ನುಡಿ. ಆಶ್ರಯ ಅಂದರೆ ಆಸರೆ, ಸಹಾಯ, ರಕ್ಷಣೆ. ನಂತರ ಮದ್ದು ಅಂದರೆ ಔಷಧಿ. ಪಲಾಯನ ಪಠಿಸು ಅಂದರೆ ಓಡಿ ಹೋಗು. ಪಲಾಯನ ಪಠಿಸು ಅಂದ್ರೇನು? ಓಡಿ ಹೋಗು. ಮಾಗು, ಮಾಗು ಅಂದರೆ ಒಣಗು, ವಾಸಿಯಾಗು. ಸಂಭ್ರಮ, ಸಂಭ್ರಮ ಅಂದ್ರೇನು? ಉತ್ಸಾಹ, ಸಡಗರ, ಸಂತೋಷ. ಬಿಡೆ, ಬಿಡೆ ಅಂದರೆ ಬಿಡುವುದಿಲ್ಲ. ಯಾವತ್ತಾರ ಅಂದರೆ ಯಾವತ್ತಾದರೂ, ಇನ್ನೊಂದು ದಿನ. ಇದಿಷ್ಟು ಪದಗಳ ಅರ್ಥಗಳು. ಈಗ ಅಭ್ಯಾಸವನ್ನು ನೋಡೋಣ. ಅಭ್ಯಾಸ ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು, ಸರಿನಾ? ಮೊದಲನೆಯ ಪ್ರಶ್ನೆ: ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು? ಉತ್ತರ: ಪುಟ್ಟಜ್ಜಿಯ ಬಳಿ ಹುಡುಗ ಯಾವುದಾದರೂ ಒಂದು ಹಾಡ್ಗತೆ. ಹಾಡ್ಗತೆ ಅಂದ್ರೇನು? ಹಾಡು ಸೇರಿರುವ ಕತೆ. ಪುಟ್ಟಜ್ಜಿಯ ಬಳಿ ಹುಡುಗ ಒಂದು ಹಾಡ್ಗತೆ, ಹಾಡು ಸೇರಿರುವ ಕತೆಯನ್ನು ಹೇಳಬೇಕೆಂದು ಕೇಳಿದ. ಸರಿನಾ? ಪುಟ್ಟಜ್ಜಿಯ ಬಳಿ ಹುಡುಗ ಯಾವುದಾದರೂ ಒಂದು ಹಾಡ್ಗತೆ ಹೇಳಬೇಕೆಂದು ಕೇಳಿದ. ಎರಡನೆಯ ಪ್ರಶ್ನೆಯನ್ನು ನೋಡೋಣ. 2. ಯುವಕ ಮನೆ ಮುಂದೆ ಏನು ಮಾಡಿದನು? ಉತ್ತರ: ಯುವಕ ಮನೆ ಮುಂದೆ ತೋಟ ಮಾಡಿದನು. ಏನು ಮಾಡಿದನು? ತೋಟ ಮಾಡಿದನು. ಮೂರನೆಯದು: ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಉತ್ತರ: ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಏನಿತ್ತು? ಗೆಜ್ಜೆ ಇತ್ತು. ನಾಲ್ಕನೆಯ ಪ್ರಶ್ನೆ: ಹುಲಿ ಸೋತು ಏನು ಮಾಡಿತು? ಉತ್ತರ: ಹುಲಿ ಸೋತು ಪಲಾಯನ ಮಾಡಿತು. ಪಲಾಯನ ಮಾಡಿತು. ಹುಲಿ ಸೋತು ಪಲಾಯನ ಮಾಡಿತು. ಐದನೆಯ ಪ್ರಶ್ನೆ: ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ
ಏನು ಮಾಡಿತು? ಉತ್ತರ: ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು. 6ನೆಯ ಪ್ರಶ್ನೆ: ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಉತ್ತರ: ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ? ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಅಂತ ಹೇಳಿದೆ. ಇದಕ್ಕೆ ಉತ್ತರವನ್ನು ನೋಡೋಣ. ಉತ್ತರ: ಹಳ್ಳ ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಹಾಗೆ ಹಳ್ಳ ಹರಿದು ಊರ ಜನರನ್ನು ತೃಪ್ತಿಗೊಳಿಸಿದೆ. ಅರ್ಥ ಆಯ್ತಾ? ಇನ್ನೊಮ್ಮೆ ನೋಡಿ. ಹಳ್ಳ ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಹಾಗೆ ಹಳ್ಳ ಹರಿದು ಊರ ಜನರನ್ನು ತೃಪ್ತಿಗೊಳಿಸಿದೆ. 2ನೆಯ ಪ್ರಶ್ನೆ: ಯುವಕ ಹಳ್ಳದ ಬಳಿ ಬಂದು ಏನು ಮಾಡಿದನು? ಉತ್ತರ: ಯುವಕ ಹಳ್ಳದ ಬಳಿಗೆ ಬಂದು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯುವ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ. ಮನೆಯ ಮುಂದೆ ತೋಟ ಮಾಡಿದ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿಯೇ ಉಳಿದ. ಇನ್ನೊಮ್ಮೆ ನೋಡೋಣವಾ? ಉತ್ತರ: ಯುವಕ ಹಳ್ಳದ ಬಳಿಗೆ ಬಂದು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯುವ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ. ಮನೆಯ ಮುಂದೆ ತೋಟ ಮಾಡಿದ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿಯೇ ಉಳಿದ. 3ನೇದು: ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ: ಏ ಯುವಕ, ಈ ಜಿಂಕೆಯು ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯದ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ. ಆಗ ಯುವಕ ಹೀಗೆಂದ: ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಯುವಕ ಹೇಳುತ್ತಾನೆ. ಇದು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ. ಅರ್ಥ ಆಯ್ತಾ? ನಂತರ ನೆಕ್ಸ್ಟ್ 4, ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಉತ್ತರ: ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡ್ತಾಳೆ? ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆಯು ಅವಳ ಕೈ ನೆಕ್ಕುತ್ತದೆ. ಅವಳ ಮೈಗೆ ತನ್ನ ಮೈ ತಿಕ್ಕುತ್ತದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ. ನಂತರ 5ನೆಯ ಪ್ರಶ್ನೆ: ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು? ಉತ್ತರ: ನಾನು ಚುಕ್ಕಿಯ ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಈ ಜಿಂಕೆಯನ್ನು ಕೊಡಲಾರೆ ಎಂದು ಯುವಕ ಯುವತಿಗೆ ಹೇಳಿದನು. ಯುವಕ ಏನು ಹೇಳ್ತಾನೆ? ನಾನು ಚುಕ್ಕಿಯ ಬಿಟ್ಟು ಇರಲಾರೆ. ಚುಕ್ಕಿ ಅಂದರೆ ಯಾರು? ಜಿಂಕೆ. ನಾನು ಚುಕ್ಕಿಯ ಬಿಟ್ಟು ಇರಲಾರೆ.
ಹುಲಿಯ ಬಾಯಿಂದ ಅದನ್ನು ಕಾಪಾಡಿದ್ದೇನೆ, ಈಗ ನಿನಗೆ ಈ ಜಿಂಕೆಯನ್ನು ಕೊಡಲಾರೆ ಎಂದು ಯುವಕ ಏನು ಮಾಡ್ತಾನೆ, ಯುವತಿಗೆ ಹೇಳ್ತಾನೆ. ಈ ಈ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. 1. ಯಾವುದಾದರೊಂದು ಹಾಡ್ಗತೆ ಹೇಳು. ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ವಾಕ್ಯವನ್ನು ಯಾರು ಹೇಳ್ತಾರೆ? ಹುಡುಗ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಪುಟ್ಟಜ್ಜಿಗೆ ಹೇಳ್ತಾನೆ. ಹುಡುಗ ಈ ವಾಕ್ಯವನ್ನು ಹುಡುಗ ಪುಟ್ಟಜ್ಜಿಗೆ ಹೇಳ್ತಾನೆ. ನಂತರ 2ನೆಯ ವಾಕ್ಯ, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಪುನಃ ಇದು ಯಾವ ಪಾಠದಿಂದ ಅಂತ ಹೇಳಿ ಬರಿಬೇಕು. ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜಿಂಕೆಯನ್ನು ಬೇಟೆಯಾಡಲು ಬಂದ ಹುಲಿಯು ಯುವಕನಿಗೆ ಹೇಳಿತು. ಪುನಃ ಕೇಳಿ, ಈ ಮಾತನ್ನು ಜಿಂಕೆಯನ್ನು ಬೇಟೆಯಾಡಲು ಬಂದ ಹುಲಿಯು ಯುವಕನಿಗೆ ಹೇಳುತ್ತೆ. ಸರಿನಾ? ನಂತರ 3ನೇದು, ಇದು ನಾವು ಸಾಕಿಕೊಂಡ ಜಿಂಕೆ. ಪುನಃ ಯಾವ ಪಾಠದಿಂದ ಅಂತ ಹೇಳಿ ಬರಿಬೇಕು. ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿ ಫಸ್ಟ್ ಬರಿಬೇಕು. ನಂತರ ಇದು ನಾವು ಸಾಕಿಕೊಂಡ ಜಿಂಕೆ ಯಾರು ಹೇಳಿದ್ದು? ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳ್ತಾಳೆ. ಸರಿನಾ? ನೆಕ್ಸ್ಟ್ 4ನೆಯದು, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಉತ್ತರ, ಈ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪಾಠ ಅಂತಾಗಿದೆ, ಪಾಠದಿಂದ ಅಂತ ಹೇಳಿ ನೀವು ಬರೀರಿ. ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಅಂತ ಹೇಳಿ ಯುವತಿ ಯುವಕನಿಗೆ ಹೇಳ್ತಾಳೆ. ನೆಕ್ಸ್ಟ್ ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. 1. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿರಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ನಾವು ಬರಿಬೇಕು. ಸರಿನಾ? ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರು ಯಾವುದಾದ್ರು ಅಂದರೆ ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆಗಳ ಹೆಸರು ಬಂದಿವೆ. ಸರಿನಾ? 2ನೇದು, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರು ಪಟ್ಟಿ ಮಾಡಿ. ಮಾಲಾ, ರೇಖಾ, ಮೇರಿ, ಫಾತಿಮಾ, ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ. ಸರಿನಾ? 3ನೇದು, ಈಗ ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆಯನ್ನು ಬರಿಬೇಕಂತೆ. ಉತ್ತರ ಹೀಗಿದೆ. ಕತೆ ಕೇಳುವ ಹುಡುಗ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಅದಕ್ಕೆ ಪುಟ್ಟಜ್ಜಿ ಹೇಳ್ತಾರೆ, ಬಾ ಮಗ, ಒಳ್ಳೆಯದೊಂದು ಕತೆಯ. ಪುಟ್ಟಜ್ಜಿ ಪುನಃ ಕೇಳ್ತಾರೆ, ಯಾವ ಕತೆ ಹೇಳಲಿ ಅಂತ ಹೇಳಿ. ಆಗ ಕತೆ ಕೇಳುವ ಹುಡುಗ ಹೇಳ್ತಾನೆ, ಯಾವುದಾದರೂ ಒಂದು ಹಾಡ್ಗತೆ ಹೇಳು ಅಂತ ಹೇಳಿ ಹೇಳ್ತಾನೆ. ಇದು ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ನಡುವೆ ನಡೆಯುವ ಸಂಭಾಷಣೆ. ಸರಿನಾ? ನಂತರ 4ನೆಯ ಪ್ರಶ್ನೆ, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತ ಹೇಳಿ. ಉತ್ತರ, ಯುವತಿ ಏನು ಹೇಳ್ತಾಳೆ ಅಂತ ಹೇಳಿ ನೋಡೋಣ. ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ಚಿಕ್ಕಂದಿನಿಂದಲೇ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಬರ್ತೀನಿ ನೋಡಿ. ಇರಲಾರೆ ಓಕೆನಾ? ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ, ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ ಅಂತ ಹೇಳಿ ಹೇಳ್ತಾಳೆ. ನಂತರ ಯುವಕ ಹೇಳ್ತಾನೆ, ನಾನು ಅದನ್ನು ಬಿಟ್ಟು ಇರಲಾರೆ. ಅದನ್ನೊಂದರೆ ಇಲ್ಲಿ ಯಾವುದನ್ನು? ಚುಕ್ಕಿಯನ್ನು. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ,
ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಹುಲಿ ಬಾಯಿಂದ ಏನು ಮಾಡಿರ್ತಾನೆ, ಚುಕ್ಕಿಯನ್ನು ಕಾಪಾಡಿರ್ತಾನಲ್ವಾ, ಹಾಗಾಗಿ ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ, ಈಗ ನಿನಗೆ ಇದನ್ನು ಕೊಡಲಾರೆ ಅಂತ ಹೇಳ್ತಾನೆ. ನಂತರ ಯುವತಿ ಹೇಳ್ತಾಳೆ, ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ. ಇದು ಯುವಕ ಯುವತಿಯ ನಡುವೆ ನಡೆದ ಸಂಭಾಷಣೆ. ಸರಿನಾ? ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. 1. ಪೊರೆ. ಪೊರೆ ಅಂದರೆ ಕಾಪಾಡು, ರಕ್ಷಿಸು ಅಂತ ಅರ್ಥ ಬರುತ್ತೆ. ನಂತರ 2. ಪ್ರಾಣಿಗಿಂಡಿ. ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ ಅಥವಾ ಕೆರೆ. ನಂತರ ಭಯ. ಭಯ ಅಂದರೆ ಹೆದರಿಕೆ, ಭೀತಿ. ತೊಗಟೆ. ತೊಗಟೆ ಅಂದರೆ ಸಿಪ್ಪೆ. ಮದ್ದು. ಮದ್ದು ಅಂದರೆ ಔಷಧ. ಯಾವತ್ತಾರ. ಯಾವತ್ತಾರ ಅಂದರೆ ಯಾವತ್ತಾದರೂ, ಯಾವತ್ತಾದರೂ ಅಥವಾ ಇನ್ನೊಂದು ದಿನ ಅಂಥೇಳಿ ಅರ್ಥ ಬರುತ್ತೆ. ಹೊಂದಿಸಿ ಬರೆಯಿರಿ. ಉತ್ತರ. ಹೊಂದಿಸಿ ಬರೆಯರಿಗೆ ಉತ್ತರ ಹೀಗಿದೆ. ಉತ್ತರ: ಒಂದು ಪುಟ್ಟಜ್ಜಿ ಕಥೆ. ಹೊಂದಿಸಿ ಬರೆಯಲಾಗಿದೆ ಉತ್ತರ ಇದು. 2. ಕಾಡು, ಹುಲಿ, ಚಿರತೆ, ಕಾಡುಕೋಣ. 3. ಚುಕ್ಕಿ, ಜಿಂಕೆ. 4. ಮದ್ದು, ಸೊಪ್ಪು, ಸದೆ, ಬೇರು, ತೊಗಟೆ. 5. ಹಳ್ಳದ ದಂಡೆ, ಊರು ಬೆಳೆಯಿತು. ಜಗಳ, ಹುಲಿಗೂ ಯುವಕನಿಗೂ. ಜಗಳ ಏನು? ಹುಲಿಗೂ ಯುವಕನಿಗೂ ಜಗಳ. ನಂತರ ಇದೇ ಹೊಂದಿಸಿ ಬರೆಯಿರಿ. ಇಲ್ಲಿ ಅ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ. ಈಗ ಹೊಂದಿಸಿ ಬರ್ದಿವಲ್ಲ, ಅದನ್ನು ಸೇರಿಸಿ ವಾಕ್ಯವನ್ನು ರಚನೆ ಮಾಡಬೇಕಂತೆ. ಸರಿನಾ? ಈ ರೀತಿ ಇದೆ ವಾಕ್ಯಗಳು, ಈ ರೀತಿ ಇವೆ. ಪುಟ್ಟಜ್ಜಿ ಸಣ್ಣದೊಂದು ಕತೆ ಹೇಳಿದಳು. 2ನೇದು, ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣಗಳು ವಾಸಿಸುತ್ತಿದ್ದವು. 3ನೇ ವಾಕ್ಯ, ಚುಕ್ಕಿ ಎಂಬ ಹೆಸರಿನ ಜಿಂಕೆ ಮನೆಯಿಂದ ಕಾಡಿಗೆ ತಪ್ಪಿಸಿಕೊಂಡು ಬಂದಿತು. 4. ಗಾಯಾಳು ಯುವಕನಿಗೆ ಜಿಂಕೆಯು ಮದ್ದು ತಂದು, ಅಂದರೆ ಸೊಪ್ಪು, ಸದೆ, ಬೇರು, ತೊಗಟೆಗಳನ್ನು ತಂದು ಕುಟ್ಟಿ ಮದ್ದನ್ನು ತಯಾರಿಸಿ ಉಪಚರಿಸಿತು. 5ನೇಯದು, ಹಳ್ಳದ ದಂಡೆಯಲ್ಲಿನ ಊರು ಬೆಳೆಯಿತು. 6. ಹುಲಿಗೂ ಯುವಕನಿಗೂ ಜಗಳವಾಯಿತು. ಭಾಷಾಭ್ಯಾಸ. ಭಾಷಾಭ್ಯಾಸ. ಇದಿಷ್ಟು ಹೊಂದಿಸಿ ಬರೆದು ವಾಕ್ಯಗಳನ್ನು ರಚಿಸಾಗಿದೆ. ನಂತರ ಭಾಷಾಭ್ಯಾಸವನ್ನು ನೋಡೋಣ. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಇಷ್ಟು ಪ್ರಾಣಿಗಳ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಪ್ರಾಣಿಗಳ ಹೆಸರು ಇದರಲ್ಲಿ ಇವೆ. ಈ ಪ್ರಾಣಿಗಳಲ್ಲಿ ಸಾಕು ಪ್ರಾಣಿ ಯಾವುದು ಮತ್ತು ಕಾಡು ಪ್ರಾಣಿಗಳು ಯಾವುದು ಅಂತ ವಿಂಗಡಿಸಿ ಬರಿಬೇಕಂತೆ. ಇಲ್ಲಿ ಉತ್ತರ ಇದೆ ನೋಡಿ. ಕಾಡು ಪ್ರಾಣಿಗಳು ಯಾವ್ಯಾವುದು? ಹುಲಿ, ಇದರಲ್ಲೇ ಇರೋವಂಥದ್ದು, ಸಪ್ರೇಟಾಗಿ ನೀವು ಬರಿಬಾರ್ದು. ಇದರಲ್ಲಿರುವಂತಹ ಕಾಡು ಪ್ರಾಣಿಗಳನ್ನು ಬರಿಬೇಕು. ಹುಲಿ ಕಾಡು ಪ್ರಾಣಿ, ಹುಲಿ ಉಂಟಲ್ಲ ಇಲ್ಲಿ, ಹುಲಿ. ಚಿರತೆ, ಚಿರತೆ. ಕರಡಿ, ಕರಡಿ. ಜಿರಾಫೆ, ಜಿರಾಫೆ. ಜಿಂಕೆ, ಜಿಂಕೆ. ಮಂಗ, ಸಾರಂಗ. ಸಿಂಹ, ಕಾಡುಕೋಣ. ಘೇಂಡಾಮೃಗ, ಆನೆ. ಇದಿಷ್ಟು ಇದರಲ್ಲಿರುವಂತಹ ಕಾಡು ಪ್ರಾಣಿಗಳು. ಈಗ ಇದರಲ್ಲಿರುವಂತಹ ಸಾಕು ಪ್ರಾಣಿಗಳು ಯಾವ್ದ್ಯಾವುದು ಅಂದರೆ ಹಂದಿ, ಬೆಕ್ಕು, ಕತ್ತೆ, ಎತ್ತು, ಎಮ್ಮೆ, ಕುರಿ, ನಾಯಿ, ಕೋಳಿ, ಮೇಕೆ. ಇದಿಷ್ಟು ಸಾಕು ಪ್ರಾಣಿಗಳು ಹಾಗೂ ಕಾಡು ಪ್ರಾಣಿಗಳ ಪಟ್ಟಿ. ಸರಿನಾ? ನಂತರ ನೋಡಿ, ಈ ಮೇಲಿನ ಎಲ್ಲ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಆನೆ, ಆನೆ ನಂತರ ಎತ್ತು, ಎಮ್ಮೆ, ಕತ್ತೆ, ಕರಡಿ, ಕಾಡುಕೋಣ, ಕುರಿ, ಕೋಳಿ, ಘೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮೇಕೆ, ಮಂಗ, ಸಾರಂಗ, ಸಿಂಹ, ಹುಲಿ, ಹಂದಿ. ನಂತರ ಈ ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ.
ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಆ ಶಬ್ದವನ್ನು ಗುರುತಿಸಿ. ಆ ಶಬ್ದ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ಕೊಡಿ. ಓಕೆನಾ? ಫಸ್ಟ್ ಗುಂಪು ಯಾವುದು? ಗುಂಪು 1. 1ನೇ ಗುಂಪಲ್ಲಿ ಹಸು, ಎಮ್ಮೆ, ಕರಡಿ, ಹಂದಿ. ಗುಂಪು 1ರಲ್ಲಿ ಯಾವ್ಯಾವ ಪ್ರಾಣಿಗಳಿವೆ? ಹಸು ಇದೆ, ಎಮ್ಮೆ ಇದೆ, ಕರಡಿ ಇದೆ, ಹಂದಿ ಇದೆ. ಸರಿನಾ? ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ? ಉತ್ತರ ಯಾವುದು? ಕರಡಿ. ಕರಡಿ ಯಾಕೆ ಗುಂಪಿಗೆ ಸೇರಲ್ಲ? ಯಾಕಂದರೆ ಇದು ಕಾಡು ಪ್ರಾಣಿ. ಕರಡಿ ಇದೆಯಲ್ಲ, ಇದು ಒಂದು ಕಾಡು ಪ್ರಾಣಿ. ಉಳಿದವು ಎಲ್ಲವೂ ಸಾಕು ಪ್ರಾಣಿಗಳು. ಗುಂಪು 2. ನಾನು, ನೀನು, ಅವನು, ರಮ್ಯಾ. ಸರಿನಾ? ಈ ಗುಂಪಿನಲ್ಲಿ ಸೇರದ ಪದ ಯಾವುದು? ರಮ್ಯಾ. ರಮ್ಯಾ ಅನ್ನುವಂಥದ್ದು ಯಾಕೆ ಗುಂಪಿಗೆ ಸೇರಲ್ಲ? ಯಾಕಂದರೆ ಇದು ನಾಮಪದ. ಉಳಿದವು ಸರ್ವನಾಮಗಳು. ನಾನು, ನೀನು, ಅವನು ಇದೆಲ್ಲ ಸರ್ವನಾಮ. ಇದು ನಾಮಪದ. ರಮ್ಯಾ ಅನ್ನುವಂಥದ್ದು ನಾಮಪದ. 3ನೇದು ಗುಂಪು 3. ಯುವಕ, ಯುವತಿ, ಮುದುಕ, ಹುಡುಗ. ಯಾವುದು ಗುಂಪಿಗೆ ಸೇರಲ್ಲ? ಯುವತಿ. ಯುವತಿ ಈ ಗುಂಪಿಗೆ ಸೇರಲ್ಲ. ಯಾಕೆ ಹೇಳಿ? ಇದು ಸ್ತ್ರೀಲಿಂಗ ಪದ. ಯುವತಿ ಅನ್ನೋದು ಸ್ತ್ರೀಲಿಂಗ ಪದ. ಉಳಿದವು ಪುಲ್ಲಿಂಗ. ಸರಿನಾ? ಈಗ ಯುವಕ, ಮುದುಕ, ಹುಡುಗ ಇವೆಲ್ಲ ಪುಲ್ಲಿಂಗಗಳು. ಯುವತಿ ಸ್ತ್ರೀಲಿಂಗ. ಸರಿನಾ? 4ನೇ ಗುಂಪು ಕತೆ, ಕವನ, ಪೆನ್ಸಿಲ್ಲು, ಕಾದಂಬರಿ. ಪೆನ್ಸಿಲ್ಲು ಯಾಕೆ? ಇದು ಬರೆಯಲು ಬಳಸುವ ಸಾಧನ. ಪೆನ್ಸಿಲ್ ಏನಿದೆ ಬರೆಯಲು ಬಳಸುವ ಸಾಧನ. ಉಳಿದವು ಯಾವುದು? ಸಾಹಿತ್ಯದ ವಿವಿಧ ಪ್ರಕಾರಗಳು. ಕಥೆ, ಕವನ, ಕಾದಂಬರಿ ಉಂಟಲ್ಲ, ಸಾಹಿತ್ಯದ ವಿವಿಧ ಪ್ರಕಾರಗಳು. ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳ ಜಾಗವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ನೀಡಲಾಗಿದೆ. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ನೋಡೋಣ. ಒಂದು ಕಾಗೆ ಡ್ಯಾಶ್ ಬಂದು, ಹಾರಿ ಬಂದು, ಒಂದು ಮರದ ಕೊಂಬೆಯ ಮೇಲೆ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ಕಾಗೆಯ ಬಾಯಲ್ಲಿದ್ದ ರೊಟ್ಟಿ ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ, ನೀನು ಚಂದ ಹಾಡುತ್ತೀಯೆ, ನಿನ್ನ ಹಾಡು ತುಂಬ ಚಂದ, ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ನಂತರ ಅಭ್ಯಾಸವನ್ನು ನೋಡೋಣ. ಅಭ್ಯಾಸ. ಕಥೆಯಲ್ಲಿ ಇರುವ ಯುವಕ, ಯುವತಿ, ಕಥೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತ ನಾಮವನ್ನು ಬರೆಯಿರಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ನಿಮಗೆ ಯಾವ ಇಷ್ಟನೋ ಆ ಹೆಸರನ್ನು ನೀವು ಕೊಡ್ಬೋದು. ಯುವಕನಿಗೆ ನಾನು ರಾಜು, ಯುವತಿಗೆ ರುಕ್ಮಿಣಿ, ಕಥೆಗಾರ ರಾಮಪ್ಪ, ಹಳ್ಳಿ ಗುಂಜನೂರು, ನದಿ ಕೃಷ್ಣಾ ನದಿ. ನಂತರ 2, ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತ ನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಅಂಕಿತ ನಾಮವನ್ನು ನೋಡೋಣ. ಅಮರ್, ಅರುಣ್, ಆರತಿ, ಊರ್ವಶಿ, ಕಮಲಾ, ಕಪಿಲ್, ಗಣೇಶ್, ಸಮೀರ್, ಸ್ವರೂಪ್, ಫಾತಿಮಾ, ಇಕ್ಬಾಲ್, ಶಾಂತಿ, ವಿಜಯ, ಕಾವ್ಯ, ಓತಿಕೇತ, ಕೋತಿ. ಇದಿಷ್ಟು ಅಂಕಿತನಾಮ. ರೂಢನಾಮ ಅಂದರೆ ಅಟ್ಟ, ಅಜ್ಜಿ, ಊಟ, ಆಟ, ಸಂತೆ, ಅತ್ತೆ, ಆಡು, ಉಪ್ಪು, ಗಂಟೆ, ಪುಸ್ತಕ, ಅಕ್ಕಿ, ಬೆಂಚು, ಕವಿ. ಇದಿಷ್ಟು ರೂಢನಾಮ. ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿರಿ. ಇದನ್ನು ಪಟ್ಟಿ ಮಾಡೋಣ. ನಾಮ. ರೂಢನಾಮ ಯಾವುದು? ಅಜ್ಜ, ಆಡು, ಬೆಳಗು. ಅಂಕಿತ ನಾಮ ಯಾವುದು? ಅಮರ್,
ಅರುಣ್, ಆರಿಫ್, ಡೇವಿಡ್, ಮಮ್ತಾಜ್, ಕಾರ್ತಿಕ್, ಕಪಿಲ್, ಗಣೇಶ್, ಸಮೀರ್, ಸ್ವರೂಪ್, ಫಾತಿಮಾ, ಇಕ್ಬಾಲ್, ಶಾಂತಿ, ರಾಜೇಶ. ಸರ್ವನಾಮ ಯಾವುದು? ನಾನು, ತಾವು, ಅವಳು, ನಾವು, ಅದು, ಅವನು, ನೀನು, ಅವರು, ಅವಳು, ನೀವು, ಅವನು, ಅವು. ಇದಿಷ್ಟು ಸರ್ವನಾಮಗಳು. 4. ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸಿ. ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಡಲಾಗಿದೆ. ಇದರಲ್ಲಿ ಸರ್ವನಾಮಗಳನ್ನು ತೆಗೆದು ನಿಮಗೆ ಇಷ್ಟವಾದ ಹೆಸರನ್ನು ನೀವು ಕೊಟ್ಟು ವಾಕ್ಯಗಳನ್ನು ಪೂರ್ಣ ಮಾಡಬೇಕಾಗ್ತದೆ. ನಾನು 7ನೇ ತರಗತಿಯ ವಿದ್ಯಾರ್ಥಿ. ಇದರಲ್ಲಿ ಸರ್ವನಾಮ ನಾನು. ಹಾಗಾಗಿ ರಾಜೇಶ ಅಂತ ಹೇಳಿ ಹೆಸರು ಕೊಟ್ಟಿದ್ದೀನಿ. ರಾಜೇಶ್ 7ನೇಯ ತರಗತಿಯ ವಿದ್ಯಾರ್ಥಿ. ನೀನು 8ನೇಯ ತರಗತಿಯಲ್ಲಿ ಓದುತ್ತಿರುವೆ. ಇದನ್ನು ಕರೆಕ್ಟಾಗಿ ವಾಕ್ಯ ಮಾಡಬೇಕು. ಕವಿತಾ, ನೀನು ಅನ್ನೋದಿಲ್ಲಿ ಸರ್ವನಾಮ. ಹಾಗಾಗಿ ಇದಕ್ಕೆ ಕವಿತಾ ಅಂತ ಹೇಳಿ ಹೆಸರು ಕೊಟ್ಟಿದ್ದೀನಿ. ಕವಿತಾ 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ನಂತರ ಹೀಗಿದೆ, ನಾವು ಸಂಜೆಯ ವೇಳೆ ಆಡುತ್ತೇವೆ. ನಾವು ಅನ್ನೋದು ಸರ್ವನಾಮ. ಗಣೇಶ್ ಸಂಜೆಯ ವೇಳೆ ಆಡುತ್ತಾರೆ. ಅವನು ನನ್ನ ಸ್ನೇಹಿತ. ಇಲ್ಲಿ ಎರಡು ಸರ್ವನಾಮಗಳಿವೆ. ಅವನು ಒಂದು ಸರ್ವನಾಮ, ನನ್ನ ಒಂದು ಸರ್ವನಾಮ. ಸೊ ಗಣೇಶ್ ರಾಜೇಶನ ಸ್ನೇಹಿತ ಹೀಗೆ ಬರಿಬೇಕಾಗ್ತದೆ. ನಂತರ ಅವಳು ನನ್ನ ತಂಗಿ. ಇಲ್ಲೂ ಸಹ 2 ಸರ್ವನಾಮಗಳಿವೆ. ಅವಳು ಒಂದು, ನನ್ನ ಒಂದು. ಹಾಗಾಗಿ ಕವಿತಾ ರಾಜೇಶನ ತಂಗಿ ಅಂತ ಹೇಳಿ ಬರಿಬೇಕಾಗ್ತದೆ. ಇಲ್ಲಿ ಅವರು ನನ್ನ ತಂದೆ ಅಂತ ಹೇಳಿ ಬಂದಾಗ ಅವರು ಮತ್ತು ನನ್ನ ಸರ್ವನಾಮ. ಪರಮೇಶ್ವರಪ್ಪ ಗಣೇಶನ ತಂದೆ. ಅದು ಹಣ್ಣನ್ನು ತಿನ್ನುತ್ತದೆ. ಅದು ಸರ್ವನಾಮ. ಹಾಗಾಗಿ ಗಿಣಿ ಹಣ್ಣನ್ನು ತಿನ್ನುತ್ತದೆ. ಅವು ಕಾಳನ್ನು ತಿನ್ನುತ್ತವೆ. ಅವು ಅನ್ನೋದು ಸರ್ವನಾಮ. ಹಾಗಾಗಿ ಪಕ್ಷಿಗಳು ಕಾಳನ್ನು ತಿನ್ನುತ್ತವೆ. ಪಕ್ಷಿಗಳು ಕಾಳನ್ನು ತಿನ್ನುತ್ತವೆ. ಇದಿಷ್ಟು ಪುಟ್ಟಜ್ಜಿ ಕತೆ ಹೇಳು ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.